ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕ್ಗೆ ನುಗ್ಗಿದಂತಹ ಖದೀಮರು. ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಿಟಕಿ ಗ್ರಿಲ್ಸ್ ಅನ್ನ ಕಟ್ ಮಾಡಿ ಒಳ ನುಗ್ಗಿದಂತಹ ಖದೀಮರು ಸ್ಟ್ರಾಂಗ್ ರೂಮ್ ಮುಟ್ಟೋ ಮುನ್ನವೇ ಸೈರನ್ ಶಾಕ್ ಒಳಗಾಗಿದೆ. ನೋಡಿ, ಒಂದೇ ಒಂದು ಸೈರನ್ ಶಬ್ದಕ್ಕೆ ಕಳ್ಳರು ಬೆಚ್ಚಿ ಬಿದ್ದು ಪರಾರಿಯಾಗಿದ್ದಾರೆ. ಮುಖಕ್ಕೆ ಮಾಸ್ಕನ್ನ ಧರಿಸಿಕೊಂಡು ಬಂದಿದ್ದಂತಹ ಗ್ಯಾಂಗ್. ಶೇಷಾದ್ರಿಪುರಂ ಪೊಲೀಸರಿಂದ ಸಿಸಿಟಿವಿಯ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಈ ಖದೀಮರು ಎಂಟ್ರಿಯನ್ನ ಕೊಟ್ಟಿದ್ರು. ಶೇಷಾದ್ರಿಪುರಂನಲ್ಲಿ ಇರುವಂತಹ ಕೆನರಾ ಬ್ಯಾಂಕ್ಗೆ ಕನ್ನ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಯಾವಾಗ ಒಂದೇ ಒಂದು ಈ ಸೈರನ್ ಮೊಳಗೋದಕ್ಕೆ ಶುರುವಾಯಿತು, ಆ ಕ್ಷಣದಿಂದಲೇ ಅಲ್ಲಿಂದ ಪೇರಿಕೆತ್ತಿದ್ದಾರೆ. ಗ್ರಿಲ್ ಕಟ್ ಮಾಡಿ ಕಿಟಕಿಯ ಈ ಒಳನುಗ್ಗೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿದ್ರು. ಸಕ್ಸಸ್ ಕೂಡ ಆಗಿದ್ರು. ಯಾವಾಗ ಸೈರನ್ ಶಬ್ದ ಕೇಳಿ ಬಂತು ಆಗ ಸ್ಥಳದಿಂದಲೇ ಕಾಲ್ ಕಿತ್ತಿದ್ದಾರೆ. ಸದ್ಯಕ್ಕೆ ಸಿಸಿಟಿವಿಯ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನಾದರೂ ಈ ಕಳ್ಳತನದಲ್ಲಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರಾ ಒಳಗಡೆ ಅಂತ ಹೇಳಿ. ನೋಡಿ, ಶೇಷಾದ್ರಿಪುರಂನ ಈ ಒಂದು ಶಾಖೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಅಂತ ಹೇಳಿ ಕಳ್ಳರು ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಈ ಕಿಟಕಿಯ ಗ್ರಿಲ್ಲನ್ನು ಕಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ. ಪ್ರಯತ್ನ ಪಟ್ಟು ಒಳಗೆ ನುಗ್ಗಿ ಕಳ್ಳತನದ ಪ್ರಯತ್ನವನ್ನು ಮಾಡಿದ್ದಾರೆ. ಅಷ್ಟು ಸುಲಭ ಅಲ್ಲ ಈ ಕಳ್ಳತನ ಮಾಡೋದು. ಆದರೂ ಕೂಡ ಸಾಹಸಕ್ಕೆ ಕೈ ಹಾಕಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ ಅವರನ್ನು ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಮತ್ತು ಒಂದಲ್ಲ ಎರಡು ದಿನ ಅಲ್ಲ, ಇದು ಬಹಳ ದಿನಗಳಿಂದ ಸ್ಕೆಚ್ ಹಾಕಿದ್ದಂತೆ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಏನೇನು ಇರುತ್ತೆ, ನಾವು ಯಾವ ರೀತಿಯಾಗಿ ಒಳನುಗ್ಗಬಹುದು, ಯಾವ ಸಂದರ್ಭದಲ್ಲಿ ನಾವು ಒಳಗೆ ನುಗ್ಗಿದ್ರೆ ಒಳಿತು, ಎಲ್ಲವನ್ನ ಕೂಡ ಚೆಕ್ ಮಾಡ್ಕೊಂಡಿರ್ತಾರೆ ಈ ಖದೀಮರು. ಯಾವ ರೀತಿಯಾಗಿ ನಾವು ಎಲ್ಲಿ ಎಂಟ್ರಿಯನ್ನು ಕೊಡ್ಬೋದು, ಎಲ್ಲಿ ಸಲೀಸಾಗಿ ನಮಗೆ ಈಸಿ ಆಗುತ್ತೆ ಒಳಗಡೆ ಹೋಗೋದಕ್ಕೆ ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡದಂತೆ ಕಾಣಿಸ್ತಾ ಇದೆ. ಸುಮ್ಮನೆ ಹೋಗ್ಬಿಟ್ಟು ನಾನು ಇಲ್ಲಿ ಕಳ್ತನ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದಕ್ಕೆ ಪೂರ್ವ ತಯಾರಿಗಳು ಕೂಡ ಇದ್ದೇ ಇರುತ್ತೆ. ಕಳ್ಳರು ಪೂರ್ವ ತಯಾರಿಯನ್ನು ಮಾಡಿಕೊಂಡ್ರೆ ಇದೆಲ್ಲವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಕಳ್ತನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಿಟಕಿಯ ಗ್ರಿಲ್ಲನ್ನು ಕಟ್ ಮಾಡಿದ್ದಾರೆ ಕಳ್ಳರು. ಈಗ ನೋಡಿ, ಬೆಂಗಳೂರಿನಲ್ಲಿ ಹಾಡ ಹಗಲೇ ಈ ಖದೀಮರ ಹಾವಳಿ ಹೆಚ್ಚಾಗ್ತಾ ಇದೆ. ಯಾರ ಭಯವೂ ಕೂಡ ಇಲ್ಲ. ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ನಲ್ಲಿ ಆಗಿರುವಂತಹ ಘಟನೆ ಇದು. ಮುಖಕ್ಕೆ ಮಾಸ್ಕನ್ನು ಧರಿಸ್ಕೊಂಡು ಬಂದಿದ್ದಂತಹ ಗ್ಯಾಂಗ್ ಕಳ್ಳತನವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದೆ. ಎಷ್ಟು ಜನ ಇದ್ರು, ಏನು ಕತೆ ಏನೂ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಸಿಸಿಟಿವಿಯ ಫುಟೇಜ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಎಷ್ಟು ಜನ ಇದ್ದರು, ಇವರು ಯಾರ್ಯಾರು, ಏನು ಕತೆ, ಮುಖಚರಿ ಹೇಗಿದೆ, ಎಲ್ಲವನ್ನೂ ಕೂಡ ಈ CCTV ಫುಟೇಜ್ ಸಿಕ್ಕ ನಂತರ ಪರಿಶೀಲನೆಯನ್ನು ನಡೆಸ್ತಾರೆ. ಮತ್ತು ಈ ಹಿಂದೆ ಏನಾದರೂ ಈ ಕೆನರಾ ಬ್ಯಾಂಕ್ಗೆ ಬಂದು ಏನಾದರೂ ಅಲ್ಲಿ ಓಡಾಟವನ್ನು ಮಾಡಿದ್ರಾ ಅನ್ನೋದರ ಕುರಿತು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾರೆ. ಅದಾದ ನಂತರ ಯಾರು, ಎಲ್ಲಿಯವರು, ಏನು ಕತೆ, ಈ ಹಿಂದೆ ಅವರು ಕಳ್ಳತನದ ಪ್ರಕರಣದಲ್ಲಿ ಬೇಕಾಗಿರುವಂತಹ ವ್ಯಕ್ತಿಗಳ ಅಥವಾ ಇದೇ ಮೊದಲ ಅನ್ನೋದರ ಕುರಿತು ತನಿಖೆ ಆಗಬೇಕಾಗಿದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬೀಳುತ್ತೆ. ಎಲ್ಲಿಯವರು, ಏನು ಕತೆ, ಎಷ್ಟು ಜನ ಇದ್ದರು ಅನ್ನೋದರ ಕುರಿತು ಮಾಹಿತಿ ಲಭ್ಯ ಆಗಬೇಕಾಗಿದೆ. ಶೇಷಾದ್ರಿಪುರಂನ ಈ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ಕೆನರಾ ಬ್ಯಾಂಕ್ನಲ್ಲಿ ಏನು ನಿನ್ನೆ ತಡರಾತ್ರಿ ಕಳ್ಳ ಕೂಡ ಬಂದು ಇಲ್ಲಿ ಏನು ಆ ಕಳ್ಳತನಕ್ಕೆ ಕೂಡ ಅಟೆಂಪ್ಟ್ ಮಾಡಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು. ಈಗ ನಾನು ಕೂಡ ಅದೇ ಒಂದು ಬ್ಯಾಂಕ್ನ ಮುಂಭಾಗದಲ್ಲಿ ಕೂಡ ಇರುವಂಥದ್ದು. ಈಗ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಶೇಷಾದ್ರಿಪುರಂನ
ಕೆನರಾ ಬ್ಯಾಂಕ್ ಬ್ರ್ಯಾಂಚ್ ಇದು. ಈ ಒಂದು ಬ್ರ್ಯಾಂಚ್ಗೆ ನಿನ್ನೆ ರಾತ್ರಿ ಅಂದರೆ ಸುಮಾರು ಒಂದು ಬೆಳಗಿನ ಜಾವ ಅಂತಲೇ ಹೇಳ್ಬೋದು, ಒಂದು 3 ಗಂಟೆಯ ಸುಮಾರಿಗೆ ಬಂದಂತಹ ಓರ್ವ ಕಳ್ಳ ಏನಿದ್ದಾನೆ ಆತ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾನೆ. ಶನಿವಾರ ಕೂಡ ಇಲ್ಲಿಗೆ ಬಂದಿದ್ದಾನೆ, ಒಂದು ಗ್ರಿಲ್ಲನ್ನು ಕೂಡ ಕಟ್ ಮಾಡಿದ್ದಾನೆ. ಆನಂತರ ಮತ್ತೆ ಭಾನುವಾರ ಬಂದಿದ್ದಾನೆ. ಭಾನುವಾರ ಬಂದು ಇಲ್ಲಿ ಅಂದರೆ ಶನಿವಾರ ಕಟ್ ಮಾಡಿದಂಥ ಗ್ರಿಲ್ನ ಜೊತೆಗೆ ಮತ್ತೊಂದು ಗ್ರಿಲ್ನ ಕಟ್ ಮಾಡಿ, ಅಂದರೆ ತಾನು ಒಳಗೆ ಹೋಗುವಷ್ಟು ಏನು ಜಾಗವನ್ನು ಕೊರೆದುಕೊಂಡು ಆನಂತರ ಒಳಗೆ ಹೋಗೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟಿರುವಂಥದ್ದು. ಆದರೆ ಆತನ ಪ್ರಯತ್ನ ಈಗಾಗಲೇ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ಈಗ ಝೂಮ್ ಮಾಡಿ ತೋರಿಸುವಂಥ ಕೆಲಸ ಕೂಡ ಮಾಡ್ತೀವಿ ನೋಡಿ. ಈಗ ಆ ಒಂದು ಏನು ಕಾಣಿಸ್ತಾ ಇದೆ ಕಿಟಕಿ, ಆ ಒಂದು ಕಿಟಕಿ ಬಳಿಯಲ್ಲಿ ಆತ ಗ್ರಿಲ್ಲನ್ನು ಏನು 2 ಗ್ರಿಲ್ಲನ್ನು ಕೊರೆದಿರೋದು ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಕರೆಂಟ್ನ ಒಂದು ಇದಿದೆ, ಆದರೂ ಕೂಡ ಆತ ಅದನ್ನು ಲೆಕ್ಕಿಸದೆ ಇಲ್ಲಿ ಹಾಕಿದ್ದಂತಹ ಒಂದು ಏನು ಬೇಲಿ ಏನಿದೆ ಅದನ್ನು ಕೂಡ ದಾಟ್ಕೊಂಡು ಒಳಗಡೆ ಹೋಗಿದ್ದಾನೆ. ಆನಂತರ ಕಿಟಕಿ ಏನಿದೆ ಆ ಕಿಟಕಿ ಬಳಿ ಕೂಡ 2 ಒಂದು ಗ್ರಿಲ್ಲನ್ನು ಏನಿರುತ್ತೆ ಅಲ್ಲಿ ಕಂಬಿಗಳಂತ ಹೇಳ್ಬೋದು, ಆ ಒಂದು 2 ಕಂಬಿಯನ್ನು ಕೂಡ ಏನೋ ಕೊರೆದಿದ್ದಾನೆ. ಅದು ಯಾವ ರೀತಿಯಾಗಿ ಯೂಸ್ ಮಾಡಿದ್ದಾನೆ ಗೊತ್ತಿಲ್ಲ. 2 ರಿಂದ 3 ಕೂಡ ಇಲ್ಲಿ ಕಾಣಿಸ್ತಾ ಇದೆ, ಈಗಾಗಲೇ ನೋಡ್ತಾ ಇರ್ಬೋದು. ಸೊ ಈಗ ಆದರೆ ಯಾವಾಗ ಇಲ್ಲಿ ಸೌಂಡ್ ಬರುತ್ತೆ, ಆ ಸೌಂಡ್ ಬಂದ ಸಂದರ್ಭದಲ್ಲಿ ಇಲ್ಲಿದ್ದಂಥ ಏನು ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ನೋಡಿದ್ದಾರೆ. ಆದರೆ ಮುಂದ್ಗಡೆ ನೋಡಿ ಮಾತ್ರ ಅವರು ಮತ್ತೆ ವಾಪಸ್ ಹೋಗುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಅವರಿಗೆ ಗೊತ್ತಾಗಿಲ್ಲ ಸರಿಯಾಗಿ ಇದೇ ಭಾಗದಲ್ಲಿ ಸೌಂಡ್ ಬಂದಿದೆ ಅಂತ ಹೇಳಿ. ಆದರೆ ತಕ್ಷಣ ಅಂದರೆ ಒಳಗೆ ಆತ ಎಂಟ್ರಿ ಆಗ್ತಿದ್ದಂತೆ ಅಲ್ಲಿ ಕೂಡ ಅಲಾರಾಮ್ ಸೌಂಡ್ ಕೂಡ ಆಗಿರುವಂಥದ್ದು. ಆಗ ತಕ್ಷಣ ಎಚ್ಚೆತ್ತುಕೊಂಡಂಥ ಬ್ಯಾಂಕ್ ಸಿಬ್ಬಂದಿಗಳೇನಿದ್ದಾರೆ ಅವರು ಕೂಡ ತಕ್ಷಣ ಲೋಕಲ್ ಪೊಲೀಸರಾಗಿಂತ ಶೇಷಾದ್ರಿಪುರಂವರೆಗೂ ಕೂಡ ಏನೋ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಆತ ಕೂಡ ಅಲಾರಾಮ್ ಆಗ್ತಾ ಇದ್ದಂತೆ ಅಲ್ಲಿಂದ ಏನು ಓಡೋಗುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾನೆ. ಈಗಾಗಲೇ ಶೇಷಾದ್ರಿಪುರಂ ಪೊಲೀಸರಾಗಿರ್ಬೋದು, ಜೊತೆಗೆ ಸೋಕೋ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಟ್ಟು ಫಿಂಗರ್ ಪ್ರಿಂಟ್ ಇಲ್ಲಿ ಮೇನ್ ಆಗುತ್ತೆ, ಮತ್ತು ಆತ ಯಾವ್ಯಾವ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿದ್ದ ಅದು, ಜೊತೆಗೆ ಒಳಗಿರುವಂಥ CC ಕ್ಯಾಮ್ರಾಗಳಾಗಿರ್ಬೋದು ಮತ್ತು ಹೊರಗಡೆ ಇರುವಂಥ CC ಕ್ಯಾಮ್ರಾ ಆಗಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಆತನನ್ನು ಹೇಗಾದರೂ ಮಾಡಿ ಬಂಧನ ಮಾಡಲೇಬೇಕು ಅಂಥೇಳಿ ಕೂಡ ಪೊಲೀಸರು ಕೂಡ ಪಣವನ್ನು ತೊಟ್ಟಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಹಣ ಇಲ್ಲಿ ಅಂದರೆ ಕಳ್ತನ ಆಗಿಲ್ಲ, ಕೇವಲ ಆತ ಅಟೆಂಪ್ಟ್ ಮಾತ್ರ ಮಾಡಿದ್ದಾನೆ ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.